ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಬಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆಫೈ ಚಾನೆಲ್ ಆಗಿದೆ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಗರದ ಸಮಸ್ಯೆಗಳಿಗೆ ಪರಿಹಾರ, ಸಮರ್ಪಕ ಅನುದಾನ ಒದಗಿಸಲು ಪ್ರಯತ್ನ. NS ಬೋಸರಾಜ್. ನಗರಸಭೆ ಅಧ್ಯಕ್ಷರಾಗಿ ನರಸಮ್ಮ ನರಸಿಂಹ ಮಾಡಗಿರಿ, ಉಪಾಧ್ಯಕ್ಷರಾಗಿ ಸಾಜಿದ್ ಸಮೀರ್ ಅವಿರೋಧ ಆಯ್ಕೆ. ನಗರಸಭೆ ಮತ್ತೊಮ್ಮೆ ಕಾಂಗ್ರೆಸ್ ಹಿಡಿತಕ್ಕೆ. ಎಲ್ಲರ ಸಹಕಾರದೊಂದಿಗೆ ಸೌಕರ್ಯ ಒದಗಿಸಲು ಕ್ರಮ. ಸಾಜಿದ್ ಸಮೀರ್. ಮೂಲಭೂತ ಸೌಕರ್ಯ ಒದಗಿಸುವುದು ಪ್ರಥಮ ಆದ್ಯತೆ. ನರಸಮ್ಮ ಮಾಡಗಿರಿ. ನಂದಿನಿ ಶಿಕ್ಷಣ ಸಂಸ್ಥೆ ಗುಣಮಟ್ಟದ ಶಿಕ್ಷಣ ಒದಗಿಸಿಕೊಡುವಲ್ಲಿ ಮುಂಚೂಣಿಯಲ್ಲಿ ಇದೆ. NS ಬೋಸರಾಜ್. ಮೂಡ ಪ್ರಕರಣದಲ್ಲಿ ರಾಜ್ಯಪಾಲರ ಸಂವಿಧಾನ ವಿರೋಧಿ ನಡೆ. ಮಾರಪ್ಪ ಹರ್ವಿ. ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೆ ಶಿಕ್ಷಣ ಒದಗಿಸಿ ಬಾಲಕಾರ್ಮಿಕತೆ ತಡೆಗೆ ಒತ್ತಾಯಿಸಿ ಮನವಿ. ಮತ್ತು ಮಂತ್ರಾಲಯ 3.23 ಕೋಟಿ ಕಾಣಿಕೆ ಸಂಗ್ರಹ. ವಾರ್ತೆಗಳ ವಿವರ. ನಗರದ ಜನತೆ ಮೂಲಭೂತ ಸೌಕರ್ಯ ಸೇರಿದಂತೆ ರಾಜ್ಯದ ಸರ್ಕಾರದ ವಿವಿಧ ಯೋಜನೆಗಳು ಅಗತ್ಯ ಅನುದಾನ ಒದಗಿಸಲು ಪಕ್ಷಾತೀತವಾಗಿ ಪ್ರಯತ್ನಿಸುವುದಾಗಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಹೇಳಿದರು. ನಗರದ ಜನತೆ ಮೂಲಭೂತ ಸೌಕರ್ಯ ಸೇರಿದಂತೆ ರಾಜ್ಯ ಸರ್ಕಾರ ವಿವಿಧ ಯೋಜನೆಗಳ ಅಗತ್ಯ ಅನುದಾನ ಒದಗಿಸಲು ಪಕ್ಷಾತೀತವಾಗಿ ಪ್ರಯತ್ನಿಸುವುದಾಗಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಹೇಳಿದರು. ಅವರು ಇಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಘೋಷಣೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸುಪ್ರೀಂ ಕೋರ್ಟ್ನ ಮೀಸಲು ನಿರ್ದೇಶನದಂತೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಮೀಸಲು ನಿಗದಿಗೊಳಿಸಲಾಗಿದೆ. ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವವರು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಹಗಲಿರುಳು ಶ್ರಮಿಸುವ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಿದೆ. ನಗರದಲ್ಲಿ ಅನೇಕ ಸಮಸ್ಯೆಗಳು ಇದ್ದು ಸರ್ಕಾರ ವಿವಿಧ ಯೋಜನೆಗಳಲ್ಲಿ ಲಭ್ಯವಾಗುವ ಅನುದಾನವನ್ನು ಮಂಜೂರು ಮಾಡಿಸಲು ಶ್ರಮಿಸುವುದಾಗಿ ಹೇಳಿದರು. ಪಕ್ಷಾತೀತವಾಗಿ ಎಲ್ಲ ಸದಸ್ಯರುಗಳು ಅನುದಾನ ಬಳಕೆ, ಮೂಲಭೂತ ಸೌಕರ್ಯ ಒದಗಿಸಲು ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು. ಚುನಾಯಿತ ಅಧ್ಯಕ್ಷರು ಉಪಾಧ್ಯಕ್ಷರಂತೆ ಕೋರ್ಟ್ನಲ್ಲದಂತೆ ಮುಂದುವರಿತಾ ಬಂದಿದೆ. ಈ ಕೋರ್ಟ್ನ ಆದೇಶದಂತೆ ಏನು 2022ರಲ್ಲಿ ಹಿಂದಿನ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ರಿಸರ್ವೇಷನ್ಗೆ ಮಾರ್ಗದರ್ಶನ ನೀಡಿದೆ. ಆ ಮಾರ್ಗದರ್ಶನದಲ್ಲಿ ಇವತ್ತು ರಾಜ್ಯಾದ್ಯಂತ ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತಾ ಇದೆ. ಆ ದಿಶೆಯಲ್ಲಿ ಇವತ್ತು ರಾಯಚೂರು ನಗರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗಿದೆ. ಎಲ್ಲ ಈತನೇ ಚುನಾವಣೆ ಆಗಿದೆ. ಅನಪೋಸಿಟ್ ಆಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಈಗಾಗಲೇ
ಆರಿಸಿದ್ದಾರೆ ಅಂತೇಳಿ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ನಾನು ಮತ್ತು ಲೋಕಸಭಾ ಸದಸ್ಯರಾಗಿ ಇದರಲ್ಲಿ ಭಾಗವಹಿಸಿದ್ದೀವಿ. ಒಟ್ಟಾರೆ ಈ ನಗರಸಭೆಗೆ ಕೇವಲ 13 ತಿಂಗಳ ಸಮಯ ಇದೆ. ಜನಪ್ರತಿನಿಧಿಗಳಿಲ್ಲದೆ ಯಾವುದೇ ಸಂಸ್ಥೆಗಳು ನಡೀಬೇಕಾದ್ರೆ ಭಾಳ ಕಷ್ಟ ಅಧಿಕಾರಿಗಳ ಮೇಲೆ. ಹಾಗಾಗಿ 13 ತಿಂಗಳಲ್ಲಿ ಇಡೀ ಒಟ್ಟಾರೆ ಸದಸ್ಯರು ಯಾವುದೇ ಪಕ್ಷಭೇದ ಮತ್ತು ಎಲ್ಲರೂ ನಗರದ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕು. ರಾಜ್ಯ ಸರ್ಕಾರದಿಂದ ಮತ್ತು ಇವಾಗ ನಮ್ಮ ವಿಶೇಷ ಸ್ಥಾನಮಾನ ಪ್ರಕಾರ ಸಿಕ್ಕಿರ್ತಕ್ಕಂಥ KKRDBಯಿಂದ ಎಲ್ಲ ರೀತಿಯಾದಂಥ ಅನುಕೂಲತೆಗಳು ಮತ್ತು ಅನುದಾನ ಕೊಡಿಸ್ತಕ್ಕಂಥ ಪ್ರಯತ್ನಕ್ಕೆ ನಮ್ಮ ಸಂಸದರು, ಇಲ್ಲಿನ ರಾಯಚೂರು ನಗರ ಶಾಸಕರು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಾನು, ವಸಂತ್ ಕುಮಾರ್ ಅವರು ಎಲ್ಲ ಪೂರ್ತಿ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿ ಈ ನಗರಸಭೆ ಎಲ್ಲ ಒಟ್ಟಾರೆ ಅಧ್ಯಕ್ಷರು, ಉಪಾಧ್ಯಕ್ಷರು ಅಂತ ಮಾತನೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಗರದಲ್ಲಿ ಅನೇಕ ಸಮಸ್ಯೆಗಳಿದೆ. ರಾಜ್ಯಾದ್ಯಂತ ಇರ್ತಕ್ಕಂಥ ಸಮಸ್ಯೆಗಳೇ ನಮ್ಮ ನಗರದಲ್ಲಿ ಸಹಿತ ಸಮಸ್ಯೆಗಳಿದೆ. ಕುಡಿಯ ನೀರಿನ ವ್ಯವಸ್ಥೆ ಸರಿಪಡಿಸ್ತಕ್ಕಂಥದ್ದಾಗಲಿ ಮತ್ತು ರಸ್ತೆಗಳ ಅಭಿವೃದ್ಧಿ ಆಗಲಿ, ಮೂಲಭೂತ ಸೌಲಭ್ಯಗೊಳಿಸ್ತಕ್ಕಂಥಾಗಲಿ, ಅಂಡರ್ಗ್ರೌಂಡ್ ಪ್ರಾಬ್ಲಮ್ ಆಗಲಿ, ಈ 13 ತಿಂಗಳಲ್ಲಿ ಸಹಿತ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಕೆಲವು ಅನುದಾನಗಳನ್ನೆಲ್ಲ ಈಗಾಗಲೇ ಮಂಜೂರಾತಿ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಸೊ ಅದರ ಜೊತೆಲಿ ಈಗ ಅವರೇ ಅಧ್ಯಕ್ಷರು, ಉಪಾಧ್ಯಕ್ಷರು ಅವರ ಪ್ರಯತ್ನ ತೀವ್ರವಾಗಿ ಆಗಬೇಕು. ರಾತ್ರಿ ಹಗಲು ಶ್ರಮಿಸಬೇಕು. ಜನರ ಆಶೋತ್ತರಗಳು ನೆರವೇರಿಸ್ತಕ್ಕಂಥ ಒಂದು ಪ್ರಯತ್ನ ಅವ್ರು ಮಾಡಬೇಕು. ಜೊತೆಯಲ್ಲಿ ನಾವು ಜವಾಬ್ದಾರಿಯುತವಾಗಿ ಸಂಸದರು, ನಾವು ವಿಧಾನ ಪರಿಷತ್ ಸದಸ್ಯರು, ಶಾಸಕರು ಒಟ್ಟಾರೆ ಇರ್ತಕ್ಕಂಥ ಮಾತನ್ನು ಸಂದರ್ಭ ಈ ಲೋಕಲ್ ಬಾಡೀಸ್ನಲ್ಲಿ ಸಂವಿಧಾನ ಅನುಗುಣವಾಗಿ 73-74 ರಾಜೀವ್ ಗಾಂಧಿ ಅವರೇನು ಸಂವಿಧಾನ ತಿದ್ದುಪಡಿ ಮಾಡಿರ್ತಕ್ಕಂಥದ್ದೇ ಎಲ್ಲ ವರ್ಗದ ಮತ್ತು ಎಲ್ಲ ಧರ್ಮದ ಎಲ್ಲ ಮಹಿಳೆಯರು ಸಹಿತ ಇದರಲ್ಲಿ ಸ್ಥಾನಮಾನ ಕಲ್ಪಿಸೋದಕ್ಕೆ ಕಾರಣ ಇದೆ. ಏನು ಜನಾಭಿಪ್ರಾಯ ಇರ್ತದೆ, ಜನರ ಕೊಂದುಕೊರತೆ ಇರ್ತಾವ, ಅವರವರು ಪ್ರದೇಶದಲ್ಲಿರ್ತಕ್ಕಂಥ ಕೊಂದುಕೊರತೆಗಳು ನಿಭಾಯಿಸಲಿಕ್ಕೆ 73-74 ಸಂವಿಧಾನ ತಿದ್ದುಪಡಿ ಆಗಿರ್ತಕ್ಕಂಥ. ಸೊ ಆ ದಿಶೆಯಲ್ಲಿ ಈ ಲೋಕಲ್ ಬಾಡೀಸ್ನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಬ್ ಕಮಿಟೀಸು ಎಲ್ಲ ಇದ್ದರೆ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತಾಯಿದೆ. ಈ ಥರ ನಾನು ನಮ್ಮ ಸಂಸದರು ಮಾತಾಡ್ತಾ ಬ್ಯಾಂಗ್ಳೂರು BBMP ಇದ್ದೆ. ಅವರು ಅಧಿಕಾರಿಯಾಗಿ ಕೆಲಸ ಮಾಡಿದ್ರು. ನಾನು ಅಲ್ಲಿ ಅಬ್ಸರ್ವರ್ ಆಗಿ 6 ವರ್ಷ ಕೆಲಸ ಮಾಡಿದೆ ಕಾರ್ಪೊರೇಷನ್. ಚುನಾವಣಾ ಸಂದರ್ಭದಲ್ಲಿ ಅಧ್ಯಕ್ಷರು ಕಾರ್ಪೊರೇಷನ್ ಆಗಲಿ, ನಗರಸಭೆ ಆಗಲಿ, ಇದು ಜನಪರವಾದಂಥ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಾದ್ರೆ ಅದರಲ್ಲಿ ಸದಸ್ಯರ ಜವಾಬ್ದಾರಿ ಭಾಳ ಇರ್ತದೆ. ಅದನ್ನು ಅನುಗುಣವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಒಗ್ಗೂಡಿ ಒಂದಾಗಿ ಕೆಲಸ ಮಾಡಿದ್ರೆ ಮಾತ್ರ ಅವು ಯಶಸ್ವಿ ಆಗಲಿಕ್ಕೆ. ಮತ್ತು ಏನು ಸರ್ಕಾರದಿಂದ ಬಂದ 15 ಹಣಕಾಸು ಇರ್ಬೋದು, ನಗರೋತ್ಪನ್ನ ಇರಬೇಕು, KKRDB ಬಂದಿರ್ಬೋದು, MLA MLC ಸಂಸದರ ಗ್ರಾಂಟ್ಸ್ ಇರ್ಬೋದು, ಅನೇಕ ಯೋಜನೆಗಳಿದೆ. ಆ ಯೋಜನೆಗಳೆಲ್ಲ ಸಮಯಕ್ಕೆ ಸರಿಯಾಗಿ ಆಗಬೇಕಾದ್ರೆ ಸದಸ್ಯರೆಲ್ಲ ಒಗ್ಗೂಡಿ ಒಂದಾಗಿ ಪ್ರಯತ್ನ ಮಾಡಬೇಕು. ಸೊ ಆ ದಿಶೆಯಲ್ಲಿ ಇಲ್ಲೇ ನಗರಸಭೆಯಲ್ಲಿ ಆ ರೀತಿಯಾದ ವ್ಯತ್ಯಾಸಗಳಿಲ್ಲ. ಎಲ್ಲರೂ ಒಂದಾಗಿ ಇಲ್ಲಿವರೆಗೂ ಎಲ್ಲ ಪಕ್ಷದಲ್ಲಿ ಕೂಡಿ ಮಾಡ್ತಾಯಿದ್ದಾರೆ. ಸೊ ಅವರಿಗೆ ಸಪೋರ್ಟಾಗಿ ಶಾಸಕರು ನಾವೆಲ್ಲ ಒಂದಾಗಿತ್ತು ಅಂತ ನಾವು ಏನು ಪ್ರಯತ್ನ ಮಾಡಬೇಕೋ ಮಾಡ್ತಾನೇ ಇದ್ದೀವಿ. ಲೈಟ್ಸ್ ವಿಷಯದಲ್ಲಿರ್ಬೋದು, ರಸ್ತೆಗಳ ವಿಷಯದಲ್ಲಿರ್ಬೋದು, ಕ್ಲೀನಿಂಗ್ ವಿಷಯದಲ್ಲಿರ್ಬೋದು, ಅದು ಸದಸ್ಯರು ತಮ್ಮ ವಾರ್ಡ್ಗಳಲ್ಲಿ ಮಾಡ್ತಾಯಿದ್ದಾರೆ. ಮತ್ತು ಶಾಸಕರು ನಾವು ಎಲ್ಲ ಸೇರಿನೂ ನಮ್ಮ ಪ್ರಯತ್ನ ಅಭಿವೃದ್ಧಿಗೆ ಏನು ರಾಯಚೂರಿಗೆ ಸಿಗಬೇಕು ಅಂತ ಮಾತುಗಳು ನಾವು ಅನೇಕ ಮೀಟಿಂಗ್ಗಳು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾಡ್ತಾಯಿದ್ವಿ. ಸೊ ಅವನ್ನೆಲ್ಲ ಚಾಲನೆಗೊಳಿಸ್ಬೇಕಾದ್ರೆ ಸಹಜವಾಗಿ ಈ ಆ್ಯಕ್ಟಿವ್ ಆಗಿ ನಗರಸಭೆ ನಡಿಬೇಕಾಗ್ತದೆ. ಆ ದಿಶೆಯಲ್ಲಿ ನಮಗೆ ಪೂರ್ತಿ ನಂಬಿಕೆ ಇದೆ. ಎಲ್ಲ ನಮ್ಮ ಸದಸ್ಯರು ಅನುಭವಿಸ್ತಿದ್ದಾರೆ ಇಲ್ಲಿ. ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಒಗ್ಗೂಡಿ ಎಲ್ಲ ಪಕ್ಷಭೇದ ಮತ್ತು ಎಲ್ಲ ಇದರಲ್ಲಿ ಕೂಡಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನಂಬಿಕೆ ಇದೆ. ಆ ವಿಶ್ವಾಸದಿಂದ ಬರುವಂಥ ದಿನಗಳಲ್ಲಿ ತಾವೇನು ನಿರೀಕ್ಷೆ ಮಾಡ್ತಾಯಿದ್ರೆ ಆ ನಿರೀಕ್ಷೆಯನ್ನು ನೆರವೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಸರ್, ಈಗ ಮೀಟಿಂಗ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸಿಟಿಯಲ್ಲೆಲ್ಲ ವಿಸಿಟ್ ಮಾಡಿದ್ದಾರೆ. ಲೋಕದರ್ಶಗಳ ಬಗ್ಗೆ ನಾನು ಮಂತ್ರಿ ಆದ ನಂತರ 5-6 ಮೀಟಿಂಗ್ ನಾನು ಬ್ಯಾಂಗ್ಳೂರು ಲೆವೆಲಲ್ಲಿ ಮಾಡಿದ್ವಿ. ಏನೇನು ಅನುಮೋದನೆ ಸಿಗಬೇಕು, ಏನು ನಗರೋತ್ಪನ್ನದಲ್ಲಿ, ಫೈನಾನ್ಸಲ್ಲಿ, SC ಎಲ್ಲ ಮಂಜೂರಾತಿ ಮಾಡಿಸ್ಕೊಡ್ತೀವಿ. ಅವೆಲ್ಲ ಕಾರ್ಯರೂಪ ಬರಬೇಕಾದ್ರೆ ಎಲ್ಲ ಸಹಕಾರ ಬೇಕಾಗುತ್ತೆ. ಆ ಸಹಕಾರ ತಗೊಂಡು ಬರುವಂಥ ದಿನಗಳಲ್ಲಿ ಅವ್ರಿಗೇನು ಸಮಯ ಇದೆ ಆ ಸಮಯ ಪೂರ್ತಿ ಸ್ಯಾಟಿಸ್ಫ್ಯಾಕ್ಟರಿ ಕೆಲಸ ಮಾಡ್ತಾ ಇರೋದು ನನ್ನ ನಂಬಿಕೆ. ಈ ಸಂದರ್ಭದಲ್ಲಿ ಸಂಸದ G. ಕುಮಾರ್ ನಾಯಕ್, ನಗರಸಭೆ ನೂತನ ಅಧ್ಯಕ್ಷ
ನರಸಮ್ಮ ನರಸಿಂಹ ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ನಗರಸಭೆ ಸದಸ್ಯ ಜಯಣ್ಣ, ಬಶೀರುದ್ದೀನ್ ಸೇರಿದಂತೆ ಸದಸ್ಯರುಗಳು ಮುಖಂಡರುಗಳಿದ್ದರು. ನಿರೀಕ್ಷೆಯಂತೆ ರಾಯಚೂರು ನಗರಸಭೆ ಕಾಂಗ್ರೆಸ್ ತೆಕ್ಕೆಗೆ ಸೇರಿದೆ. ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾದ ಅಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ ನಂಬರ್ 21ರ ಸದಸ್ಯ ನರಸಮ್ಮ ನರಸಿಂಹ ಮಾಡಗಿರಿ ಮತ್ತು ಬಿಸಿಎ ಮೀಸಲಾದ ಉಪಾಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ ನಂಬರ್ 16ರ ಸದಸ್ಯ ಸಾಜಿದ್ ಸಮೀರ್ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆ ಅವಧಿ ಪೂರ್ಣಗೊಂಡರೂ ಬೇರ್ಯಾವ ನಾಮಪತ್ರ ಸಲ್ಲಿಕೆಯಾಗದೆ ಇರುವುದರಿಂದ ಚುನಾವಣಾ ಅಧಿಕಾರಿ ಹಾಗೂ ಸಹಾಯಕ ಆಯುಕ್ತೆ ಮೆಹಬೂಬಿ ಇವರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯನ್ನು ಪ್ರಕಟಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ನಾಮಪತ್ರ ಸಲ್ಲಿಸಿರುತ್ತಾರೆ. ಅದರ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ನಾಮಪತ್ರ ಸಲ್ಲಿಸಿರುತ್ತಾರೆ. ಈ ಒಟ್ಟಾಗಿ 2 ನಾಮಪತ್ರ ಸಲ್ಲಿಕೆ ಆಗಿರ್ತವೆ. ಸಮಯ 11 ಗಂಟೆಗೆ ನಾಮಪತ್ರ ಸಲ್ಲಿಸಲು ಸಮಯವನ್ನು ಮುಕ್ತಾಯಗೊಂಡಿರೋದ್ರಿಂದ ನಿರೀಕ್ಷೆಯಂತೆ ರಾಯಚೂರು ನಗರಸಭೆ ಕಾಂಗ್ರೆಸ್ ತೆಕ್ಕೆಗೆ ಸೇರಿದೆ. ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾದ ಅಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ ನಂಬರ್ 21ರ ಸದಸ್ಯೆ ನರಸಮ್ಮ ನರಸಿಂಹ ಮಾಡಗಿರಿ ಮತ್ತು ಬಿಸಿಎ ಮೀಸಲಾದ ಉಪಾಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ ನಂಬರ್ 16 ಸದಸ್ಯೆ ಸಾಜಿದ್ ಸಮೀರ್ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆ ಅವಧಿ ಪೂರ್ಣಗೊಂಡರೂ ಬೇರ್ಯಾವ ನಾಮಪತ್ರ ಸಲ್ಲಿಕೆಯಾಗದೇ ಇರುವುದರಿಂದ ಚುನಾವಣಾ ಅಧಿಕಾರಿ ಹಾಗೂ ಸಹಾಯಕ ಆಯುಕ್ತ ಮೆಹಬೂಬಿ ಇವರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯನ್ನು ಪ್ರಕಟಿಸಿದರು. ಬಹುಮತ ಸಂಖ್ಯಾಬಲದ ಕೊರತೆಯಿಂದಾಗಿ ಬಿಜೆಪಿ ಸ್ಪರ್ಧೆಯಿಂದ ದೂರ ಉಳಿಯಿತು. ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನರಸಮ್ಮ ನರಸಿಂಹ ಮಾಡಗಿರಿ ಇವರ ನಾಮಪತ್ರವನ್ನು ಸದಸ್ಯರುಗಳಾದ ಬಸವರಾಜ್ ದರೂರ್ ಮತ್ತು ಬಿ ರಮೇಶ್ ರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಜಿದ್ ಸಮೀರ್ ಸಹ ಸದಸ್ಯರುಗಳಾದ ಜಿಂದಪ್ಪ ಮತ್ತು ಎಂ ಪವನ್ ಕುಮಾರ್ ಅವರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ನಿಗದಿ ಅವಧಿಯೊಳಗೆ ಬೇರ್ಯಾವ ನಾಮಪತ್ರಗಳು ಸಲ್ಲಿಕೆಯಾಗದೇ ಇರುವುದರಿಂದ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಘೋಷಿಸಲಾಯಿತು. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಸುಸೂತ್ರವಾಗಿ ನಡೆಸುವ ಕುರಿತಂತೆ ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜ್ ಕಾಂಗ್ರೆಸ್ ಹಾಗೂ ಪಕ್ಷೇತರ ಸದಸ್ಯರೊಂದಿಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಕಾಂಗ್ರೆಸ್ ಅಧಿಕಾರ ಹಿಡಿಯಲು ಸದಸ್ಯರು ಬೆಂಬಲಿಸುವಂತೆ ಮನವಿ ಮಾಡಿದರು.
ನಗರಸಭೆಯಲ್ಲಿ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ನರಸಮ್ಮ ನರಸಿಂಹ ಮಾಡಗಿರಿ, ಸಾಜಿದ್ ಸಮೀರ್, ಜಿಂದಪ್ಪ, ಎಂ ಪವನ್ ಕುಮಾರ್, ಭೀಮರಾಯ, ವಾಹಿದ್, ಸಣ್ಣ ನರಸರೆಡ್ಡಿ, ಎನ್ ಶ್ರೀನಿವಾಸ್ ರೆಡ್ಡಿ, ಕೆ ಶಾಂತಪ್ಪ, ಮೊಹಮ್ಮದ್ ಶಾಲಂ, ಜಿ ಬಸವರೆಡ್ಡಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಇದ್ದರು. ನಗರದಲ್ಲಿರುವ ಸಮಸ್ಯೆಗಳ ನಿವಾರಣೆಗೆ ಸಚಿವರು, ಶಾಸಕರು, ಸಂಸದರು ಸೇರಿದಂತೆ ಎಲ್ಲ ಸದಸ್ಯರ ಸಹಕಾರದಿಂದ ನಗರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ನಗರಸಭೆ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಹೇಳಿದರು. ನಗರದಲ್ಲಿ ಇರುವ ಸಮಸ್ಯೆಗಳ ನಿವಾರಣೆಗೆ ಸಚಿವರು, ಶಾಸಕರು, ಸಂಸದರು ಸೇರಿದಂತೆ ಎಲ್ಲ ಸದಸ್ಯರ ಸಹಕಾರದಿಂದ ನಗರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ನಗರಸಭೆ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಭೇಟಿಯಾಗಿ ಮಾತನಾಡಿ, ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಹಂತ ಹಂತವಾಗಿ ನಿವಾರಿಸಲಾಗುತ್ತದೆ, ಸಾರ್ವಜನಿಕರ ಸಹಕಾರವು ಅಗತ್ಯವಾಗಿದೆ ಎಂದರು. ಗೆಲ್ಸಿದ್ದು ಎಲೆಕ್ಷನ್ ಫಸ್ಟ್ ಅವಕಾಶ ಸಿಕ್ಕಿದೆ. ನಾನು ನಮ್ಮ ದೊಡ್ಡವರ ಮಾರ್ಗದರ್ಶನದಲ್ಲಿ ರಾಯಚೂರಿಗೆ ಏನೇನು ಸಮಸ್ಯೆ ಇದೆ ನಮ್ಮೆಲ್ಲರಿಗೂ ಗೊತ್ತಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಏನೇನೈತೆ ಎಲ್ಲರ ಜೊತೆಗೆ ಇಟ್ಕೊಂಡು ನಮ್ಮ ಸೀನಿಯರ್ ಸಾರ ನಮ್ಮ ಜೊತೆಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಸಾರ ಎಲ್ಲ ಇದು ಮಾಡಿ ಎಷ್ಟು ಜಲ್ದಿ ಆಗ್ತದ ಅಷ್ಟು ಜಲ್ದಿ ನಾವು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾವುದೇ ಸಮಸ್ಯೆ ಇವತ್ತೇ ಚುನಾವಣೆ ಆಯಿತು, ಅಧ್ಯಕ್ಷ ಉಪಾಧ್ಯಕ್ಷ ನಾವಿಬ್ಬರು ಸೇರಿ ಅನ್ಕಾಂಟೆಸ್ಟ್ ಗೆದ್ದೀವಿ. ನಾವು ಇಷ್ಟೇ ವಿಶ್ವಾಸ ಕೊಡ್ತೀವಿ ರಾಯಚೂರು ಅವ್ರಿಗೆ. ನಾವು ಇಬ್ಬರು ಕಲ್ತು ನಮ್ಮ ಅಕ್ಕಗೆ ತೊಗೊಂಡು ನಮ್ಮ ಸೀನಿಯರ್ ಇಸ್ಕೊಂಡು ಎಷ್ಟು ಮಟ್ಟಿಗೆ ಆಗ್ತದ ರಾಯಚೂರು ಕಸವನ್ನು ಆಗಲಿ ಬೀದಿ ದೀಪ ಆಗಲಿ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಲ್ಲ, ನಗರಸಭೆ ಭ್ರಷ್ಟಾಚಾರ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡ್ತೀರಿ? ಅದೂ ಏನೈತೆ ಎಲ್ಲ ಪ್ಲ್ಯಾನ್ ಮಾಡಿ ಟ್ರೈ ಮಾಡ್ತೀವಿ. ನಗರಸಭೆ ಸದಸ್ಯರಾಗಿ ನಿಮಗೆಲ್ಲ ಗೊತ್ತಿದೆಯಲ್ಲ? ಇಲ್ಲ, ಫಸ್ಟ್ ಟೈಮ್ ಆಗೀನಿ. ನಾನು ಫಸ್ಟ್ ಟೈಮ್ ಆಗೀನಿ. 4 ವರ್ಷದಿಂದ ಎಷ್ಟು ಇದಾಕತ್ತ ನಟ್ಟು ಎಲ್ಲ ನೋಡಾಕತ್ತೀನಿ, ಎಲ್ಲ ನಮ್ಮ ಸೀನಿಯರ್ಸ್ಗೆ ತಿಳಿಸೀನಿ. ಈಗ ನಮ್ಮ ಕೈಗೆ ಆಡಳಿತ ಸಿಕ್ಕಿದೆ, ನಾವು ಏನಾಗ್ತದ ನಿಮ್ಗೆ ತೋರಿಸ್ತೀವಿ. 15 ತಿಂಗಳ ಕಾಂಗ್ರೆಸ್ ಆಡಳಿತ ಮಾಡಿರೋಂಥದ್ದು ಇನ್ನ ಅಭಿವೃದ್ಧಿ ಮಾಡ್ತೀವಿ ಅಂತೀರಿ. ಯಾವ ರೀತಿ ಜನ ವೀಕ್ಷಿಸ್ಬೋದು ನೋಡೋಣ ಎಷ್ಟು ಮಟ್ಟ. ನಗರದಲ್ಲಿ ಕುಡಿಯುವ ನೀರು ಸೇರಿದಂತೆ ಅನೇಕ ಸಮಸ್ಯೆಗಳಿದ್ದು ಎಲ್ಲಾ ಸದಸ್ಯರುಗಳು ಜನಪ್ರತಿನಿಧಿಗಳ ಸಹಕಾರದಿಂದ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ನಗರಸಭೆ ಸದಸ್ಯೆ ನೂತನ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಗಿರಿ ಹೇಳಿದರು. ನಗರದಲ್ಲಿ ಕುಡಿಯುವ ನೀರು ಸೇರಿದಂತೆ ಅನೇಕ ಸಮಸ್ಯೆಗಳು ಇದ್ದು ಎಲ್ಲಾ ಸದಸ್ಯರುಗಳು ಜನಪ್ರತಿನಿಧಿಗಳ ಸಹಕಾರದಿಂದ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ನಗರಸಭೆ ನೂತನ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಗಿರಿ ಹೇಳಿದರು. ಅವರು ಇಂದು ಅವಿರೋಧ ಆಯ್ಕೆ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಬೀದಿ ದೀಪಗಳ ನಿರ್ವಹಣೆ, ಘನತ್ಯಾಜ್ಯದ ವಿಲೇವಾರಿ ಸೇರಿದಂತೆ ನಾಗರಿಕ ಸೌಲಭ್ಯ ಒದಗಿಸುವುದು ಪ್ರಥಮ ಆದ್ಯತೆಯಾಗಿದೆ ಎಂದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಂದೇ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಂದಿನಿ ಶಿಕ್ಷಣ ಸಂಸ್ಥೆ ಉದ್ಯೋಗ ಮತ್ತು ಆರೋಗ್ಯದ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಶಿಕ್ಷಣದ ಕ್ಷೇತ್ರದಲ್ಲಿ ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಿಕೊಡುವಲ್ಲಿ ಮುಂಚೂಣಿಯಲ್ಲಿದೆ. ಈ ಸಂಸ್ಥೆ ಬೆಳವಣಿಗೆಗೆ ಇನ್ನೂ ಹೆಚ್ಚಿನ ಸಹಕಾರ ನೀಡುವುದಾಗಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸ್ರಾಜ್ ಹೇಳಿದರು. ನಂದಿನಿ ಶಿಕ್ಷಣ ಸಂಸ್ಥೆ ಉದ್ಯೋಗ ಮತ್ತು ಆರೋಗ್ಯದ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಿಕೊಡುವಲ್ಲಿ ಮುಂಚೂಣಿಯಲ್ಲಿದೆ. ಈ ಸಂಸ್ಥೆ ಬೆಳವಣಿಗೆಗೆ ಇನ್ನೂ ಹೆಚ್ಚಿನ ಸಹಕಾರ ನೀಡುವುದಾಗಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸ್ರಾಜ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಂದಿನಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನಿಂದ ಆಯೋಜಿಸಿದ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ನಂದಿನಿ ಶಿಕ್ಷಣ ಸಂಸ್ಥೆ ಕಳೆದ 25 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸಿ ಸಾಮಾಜಿಕ ಸೇವೆ ಮಾಡುತ್ತಿದ್ದಾರೆ. ಈ ಭಾಗದಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡಿ ಬಡ ಜನರಿಗೆ, ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆ ಆರಂಭಿಸಿ ಇಂದು ಮುಂಚೂಣಿಯಲ್ಲಿ ಇದೆ. ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಹಾಗೂ ಉದ್ಯೋಗದ ಆಸರೆ ಕಲ್ಪಿಸಿಕೊಟ್ಟಿದ್ದಾರೆ ಎಂದರು. ಡಾಕ್ಟರ್ ಬಿ ಮಹಲಿಂಗಪ್ಪ ಅವರ ಕುಟುಂಬವು ಶಿಕ್ಷಣ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡುತ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಸ್ಥೆ ಬೆಳೆಯಲಿ ಎಂದರು. ಮೂಲಭೂತ ಸೌಲಭ್ಯಗಳೆಲ್ಲ ಪರಿಚಯ ಮಾಡ್ತಕ್ಕಂಥ ರೀತಿಯಲ್ಲಿ ಪಿಕ್ಚರ್ ನೋಡಿದ್ದೀವಿ. ನಾವು ಅನೇಕ ಬಾರಿ ಆ ಶಾಲೆಗಳಿಗೆ ಭೇಟಿ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಅಲ್ಲಿ ಏನೇನು ಸೌಲಭ್ಯಗಳು ಲ್ಯಾಬ್ರೇಟರಿ ಇರ್ಬೋದು, ಕ್ರೀಡಾಶಾಲೆಗಳು, ಎಲ್ಲ ಮೂಲಭೂತ ಸೌಲಭ್ಯಗಳು ಒದಗಿಸೋದ್ರ ಮುಖಾಂತರ ಅತ್ಯಂತ ಉತ್ತಮವಾದಂಥ ಸಂಸ್ಥೆ ಇವತ್ತು ಈ ಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಸೇವೆಯನ್ನು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ಆಯೋಜಿಸಿ ನಮ್ಮ ನರ್ಸನ್ ಮಾಸ್ಟರ್ ಬಹಳ ಅತ್ಯಂತ ಹಿರಿಯರಾಗಿರ್ತಕ್ಕಂಥದ್ದು, ಮಾರ್ಗದರ್ಶಕರಾಗಿರ್ತಕ್ಕಂಥದ್ದು ಈ ಭಾಗಕ್ಕೆ ಅವರ ಒಂದು ಅನುಭವ ಈ ಶಿಕ್ಷಣ ಸಂಸ್ಥೆಗಳ ಅಡ್ಮಿನಿಸ್ಟ್ರೇಟರ್ ಆಗಿ ಉತ್ತಮ ರೀತಿಯಲ್ಲಿ ಶಿಸ್ತುಗಳಿಂದ
ಇರತಕ್ಕಂಥ ಎಲ್ಲ ಮಕ್ಕಳಿಗೆ ಉತ್ತಮವಾದಂತಹ ಒಂದು ಮಾರ್ಗದರ್ಶನ ನೀಡಿ ಈ ಭಾಗದ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ನೀಡೋದಕ್ಕಾಗಿ ಅವರೆಲ್ಲರಿಗೂ ನಾನು ಅಭಿನಂದಿಸ್ತಾ ಇದ್ದೇನೆ. ಮತ್ತು ಈಗಾಗಲೇ ಅವರು ಹೇಳಿದ್ದಾರೆ, ಸರ್ಕಾರ ಯಾವುದೇ ಸರ್ಕಾರ ಇರಲಿ, ಯಾವುದೇ ಜನಪದ ಇರಲಿ, ಅದು ಜನಪರವಾಗಿ ಕೆಲಸ ಮಾಡಬೇಕಂದ್ರೆ ರೂಲ್ಸು, ರೆಗ್ಯುಲೇಷನ್ಸು, ಗೈಡ್ಲೈನ್ಸು ಮಾಡ್ತಾರೆ. ಆ್ಯಕ್ಟ್ ಮಾಡ್ತಕ್ಕಂಥ ಸಹಿತ ನಮ್ಮ ಸಂವಿಧಾನ ಅನುಗುಣವಾಗಿ ಆ್ಯಕ್ಟ್ ಮಾಡ್ತಕ್ಕಂಥದ್ದು ಅನುಗುಣವಾಗಿ ರೂಲ್ಸು, ರೆಗ್ಯುಲೇಷನ್ಸು ಸಂದರ್ಭ ಬಂದಾಗ ಬದಲಾವಣೆ ಮಾಡ್ತಾ ಜನಪರವಾದಂಥ ವಿಷಯಗಳಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರೆ. ಆ ಸಂದರ್ಭಗಳಲ್ಲಿ ಅನೇಕ ರೀತಿಯಾದಂಥ ತೊಂದರೆಗಳು ಇವತ್ತು ಶಿಕ್ಷಣ ಸಂಸ್ಥೆ ನಡೆಸುವಂಥವ್ರಾಗಿರ್ಬೋದು, ಇವತ್ತು ಶಿಕ್ಷಕ ಕೊಡಬೇಕನ್ನ ಮಕ್ಕಳಿಗಿರ್ಬೋದು, ಅನೇಕ ತೊಂದರೆಗಳು ಬರ್ತವೆ. ಬಂದಾದ ನಂತರ ಮತ್ತು ಸರ್ಕಾರ ಗಮನಕ್ಕೆ ಬಂದ ಕೂಡಲೇ ಮತ್ತೆ ಅದನ್ನು ಸರಿಪಡಿಸಿ ರೂಲ್ಸ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡೋದ್ರ ಮುಖಾಂತರ ಮತ್ತು ಸರ್ಕಾರ ನೀಡ್ತಕ್ಕಂಥ ಪ್ರಯತ್ನ ಇವತ್ತು ಸರ್ಕಾರಗಳು ಮಾಡ್ತವೆ. ಈಗಾಗಲೇ ಆಶ್ರಯಿಸಬೇಕು ಅನ್ನೋ ವಿಷಯನ ಈಗಾಗಲೇ ಗಮನಕ್ಕೆ ತಂದಿದ್ದಾರೆ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರು ಸರಿಪಡಿಸಿ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕೆಂಬುದೇ ರಾಜ್ಯ ಸರ್ಕಾರ ಉದ್ದೇಶ ಇದೆ. ಆ ದಿಶೆಯಲ್ಲಿ ನಮಗೆಲ್ಲ ಗೊತ್ತಿದ್ದಂತೆ ಅನೇಕ ವರ್ಷಗಳ ಹೋರಾಟದ ಮುಖಾಂತರ ಈ ಭಾಗಕ್ಕೆ ಇವತ್ತು 371 ಜೀವ ಬರಬೇಕಾದ್ರೆ ರಾಷ್ಟ್ರ ಮಟ್ಟದಲ್ಲಿ UK ಸರ್ಕಾರ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ, ಮನಮೋಹನ್ ಸಿಂಗ್ ಅವರ ನಾಯಕತ್ವದಲ್ಲಿ ಈ ಭಾಗದ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು, ದೇವೇಂದ್ರ ಧರ್ಮಸಿಂಗ್ ಅವರ ನೇತೃತ್ವದಲ್ಲಿ ಅನೇಕರು ಹೋರಾಟದ ಮುಖಾಂತರ ಇವತ್ತು ನಮಗೆ ಈ ಅವಕಾಶ ಸಿಕ್ಕಿದೆ, ವಿಶೇಷ ಸ್ಥಾನಮಾನ. ಅದರ ಮುಖಾಂತರ ಇವತ್ತು ಎಜುಕೇಷನ್, ಎಂಪ್ಲಾಯ್ಮೆಂಟ್ ಅಂಡ್ ಡೆವಲಪ್ಮೆಂಟ್ 3 ಇದು ಕಾರ್ಯಕ್ರಮ ತಲುಪಬೇಕಾದ್ರೆ ಶ್ರೀಮಾನ್ ಸಿದ್ದರಾಮಯ್ಯ ಸರ್ಕಾರ 2013ರಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಇವತ್ತು ಈ 7 ಜಿಲ್ಲೆಯಲ್ಲಿ ನಮ್ಗೆ ಅನುಕೂಲ ಆಗ್ತಾ ಇದೆ. ಆ ದಿಶೆಯಲ್ಲಿ ಈ ಭಾಗದ ಅನೇಕ ಎಜುಕೇಷನ್ ಸಂಸ್ಥೆಗಳು ಬರೋದ್ರ ಜೊತೆಯಲ್ಲಿ ಇವತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮತ್ತು ನಮಗೆ ರೆಗ್ಯುಲರ್ ಯೂನಿವರ್ಸಿಟಿ ಸಹಿತ ಈ ಭಾಗದಲ್ಲಿ ಬಂದಿದೆ. ಅನೇಕ ಸಂಘ ಸಂಸ್ಥೆಗಳು ಶಿಕ್ಷಣ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡತಕ್ಕಂಥ ಒಂದು ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಇವತ್ತು ಡೆವಲಪ್ಮೆಂಟ್ ಸಹಿತ ಅನೇಕ ಅವಕಾಶಗಳು ಸಿಗ್ತದೆ. ಈ ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ 5,000 ಕೋಟಿ 360 ದಿವಸದಲ್ಲಿ ಖರ್ಚು ಮಾಡಲಿಕ್ಕೆ ಈಗಾಗಲೇ ನಮಗೆ ಅನುದಾನ ಕೊಟ್ಟಿದ್ದಾರೆ. ಹಾಗಾಗಿ ಅದೇ ರೀತಿಯಾಗಿ ಎಂಪ್ಲಾಯ್ಮೆಂಟ್, ಎಜುಕೇಷನ್ ಯಾವ ರೀತಿಯಾಗಿ ಅನುಕೂಲ ಆಗ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದರಲ್ಲಿರ್ತಕ್ಕಂಥ ಸ್ವಲ್ಪ ವ್ಯತ್ಯಾಸವನ್ನು ಸಹಿತ ಸರಿಪಡಿಸಲಿಕ್ಕೆ ಇತ್ತೀಚಿನ ಕಾಲದಲ್ಲಿ ನಾವು 2-3 ಮೀಟಿಂಗ್ ಮಂತ್ರಿಗಳೆಲ್ಲ ಸೇರಿ ಮಾಡಿದ್ದೀವಿ. ಹಾಗಾಗಿ ಇದನ್ನೆಲ್ಲ ಸದುಪಯೋಗ ಮಾಡ್ತೇವೆ. ಏನು ಇವತ್ತು ಈ ನರ್ಸಿಂಗ್ ಹೋಮ್ ಇರ್ಬೋದು, ಪ್ಯಾರಾಮೆಡಿಕಲ್ ರಿಜಿಸ್ಟ್ರೇಷನ್ ಇರ್ಬೋದು, BEd ಕಾಲೇಜ್ ಇರ್ಬೋದು, ಪ್ರಾಥಮಿಕ ಶಾಲಾ, ಪ್ರೌಢಶಾಲಾ, ಕಾಲೇಜು ಏನೇನು ಮಾಡಿದ್ದಾರೆ ಅವನ್ನೆಲ್ಲ ಉಪಯೋಗ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥ ಪ್ರಯತ್ನ ವಿದ್ಯಾರ್ಥಿಗಳು ಮಾಡಬೇಕಂತ ಮಾತನ್ನು ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಮಾಧ್ಯಮಗಳು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಮಾಲಿಪಾಟಗಳು ಇದೆಲ್ಲ ನಮಗೆಲ್ಲ ಮಾರ್ಗದರ್ಶಕರಾಗಿ ಸಮಾಜದಲ್ಲಿ IMI ಮಾಡಲಿಕ್ಕೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲಿಂದ ಇದು ನಮಗೆಲ್ಲ ಅನುಕೂಲಗಳು ಮಾಡಬೇಕಾದ್ರೆ ಅವೆಲ್ಲ ನಮ್ಮ ಜನತೆಗಳಿಗೆಲ್ಲ ನಮಗೆ ಅನೇಕ ರೀತಿಯಾದ ಸಲಹೆಗಳು ಕೊಡೋ ಮುಖಾಂತರ ರಾಯಚೂರು ನಗರ ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಸಾಕಷ್ಟು ಹೋರಾಟದಲ್ಲಿ ಅವರು ಸಹಿತ ನಮ್ಮ ಜೊತೆಗಿದ್ದಾರೆ. ಮಾಲಿಕನವರು ಏನೇ ಒಂದು ವಿಷಯ ಇದ್ದರೆ ಅದು ಅವ್ರ ಸ್ವಂತ ವಿಷಯ ಇರ್ಬೋದು, ಎಜುಕೇಷನ್ ವಿಷಯ ಇರ್ಬೋದು, ಸಮಾಜ ವಿಷಯ ಇರ್ಬೋದು, ಅದು ಪೂರ್ಣ ಸ್ಥಳಕ್ಕೆ ಮಾತ್ರ ಬಿಡೋದು. ಆ ದಿಶೆಯಲ್ಲಿ ಅವರ ಪ್ರಯತ್ನ ಇರೋದ್ರಿಂದ ಇವತ್ತು ಈ ಶಿಕ್ಷಣ ಸಂಸ್ಥೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅವ್ರು ಮಾಡುವಂಥ ಅವ್ರ ಕುಟುಂಬದ ಮಾಡುವಂಥ ಎಲ್ಲ ಪ್ರಯತ್ನಿಗೆ ಸದಾಕಾಲ ನಾವು ಜೊತೆಯಲ್ಲಿ ಮಾತನ್ನು ಹೇಳಿ ಸಂಸದ ಜಿ. ಕುಮಾರ್ ನಾಯಕ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗವು ಶಿಕ್ಷಣ, ಉದ್ಯೋಗ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಹಿಂದುಳಿದಿದ್ದು, ಆದರೂ ಈ ಭಾಗದಲ್ಲಿ ತಾವೇ ಸ್ವತಃ ಶಿಕ್ಷಣ ಸಂಸ್ಥೆಗಳು ಸ್ಥಾಪಿಸಿಕೊಂಡು ಶಿಕ್ಷಣ, ಉದ್ಯೋಗ ಕೊಡುವುದರ ಜೊತೆಗೆ ಪ್ಯಾರಾಮೆಡಿಕಲ್ ಕಾಲೇಜು ಆರಂಭಿಸಿ ಆರೋಗ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲು ಮುಂದಾಗಿದ್ದನ್ನು ಶ್ಲಾಘಿಸಿದರು. ಈ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಈ ಶಿಕ್ಷಣ ಸಂಸ್ಥೆಗೆ ಒಂದು ಸೇವೆ ಮಾಡಿದ್ದನ್ನು ನೆನಪಿಸಿ ಮುಂದಿನ 5 ವರ್ಷಗಳಲ್ಲಿ ಈ ಭಾಗದ ಅಭಿವೃದ್ಧಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು. ವಿದ್ಯಾರ್ಥಿಗಳು ಕೇವಲ ವಿದ್ಯಾಭ್ಯಾಸ ಮಾಡದೆ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ರೋಗಿಗಳ ಸೇವೆ ಮಾಡುವ ಅವಕಾಶ ದೊರೆತಿದೆ. ವೈದ್ಯರು ಚಿಕಿತ್ಸೆ ನೀಡಿ ತೆರಳುತ್ತಾರೆ, ಆದರೆ ಆಸ್ಪತ್ರೆಯಲ್ಲಿ ಇರುವವರೆಗೂ ಅವರನ್ನು ಯೋಗಕ್ಷೇಮದಿಂದ ನೋಡಿಕೊಳ್ಳುವ ಕೆಲಸ ನಿಮ್ಮದಾಗಿದೆ ಎಂದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ, ಯಾದಗಿರಿ ಜಿಲ್ಲೆಗಳು ಇಡೀ ನಮ್ಮ ಕರ್ನಾಟಕದಲ್ಲೇ
ಅತ್ಯಂತ ಸಂಪದ್ಭರಿತ ಜಿಲ್ಲೆಗಳಾದರೂ ಸಹ ಶೈಕ್ಷಣಿಕವಾಗಿ ಮತ್ತು ಇನ್ನಿತರ ಕೆಲವೊಂದು ವಿಷಯಗಳಲ್ಲಿ ಹಿಂದುಳಿದಿರುವುದನ್ನು ನಾವು ನೀವು ನೋಡ್ತಾ ಇದ್ದೀವಿ. ಈ ಹಿಂದುಳಿದಿರುವಿಕೆಯನ್ನು ಹೋಗಲಾಡಿಸೋಕ್ಕೋಸ್ಕರ ಬೇರೆ ಯಾರೋ ಒಂದು ಏನೋ ಮಾಡ್ತಾರೆ ನಮಗೆ ಅಂತ ಅನ್ನೋದನ್ನ ನಂಬ್ಕೊಳ್ತೇನೆ ಇಲ್ಲಿರುವಂಥ ಜನರೇ ಅವರೇ ತಮ್ಮ ಸ್ವಂತ ಶಕ್ತಿಯಿಂದ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿ ಈ ನಾಡಿನ ಜನರಿಗೆ ಅನುಕೂಲ ಆಗುವಂತೆ ಮಾಡ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯ ಮತ್ತು ಸ್ತುತ್ಯಾರ್ಹವಾದಂಥ ಒಂದು ಕೆಲಸ. ಆ ಕೆಲಸವನ್ನ ಈ ಸಂಸ್ಥೆ ಕಳೆದ 25 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಮಾಡ್ಕೊಂಡು ಬಂದಿರೋದು ನನಗೆ ಸಂತೋಷವನ್ನು ತಂದುಕೊಟ್ಟಿದೆ. ಆ ಸಂದರ್ಭದಲ್ಲಿ ನಾನು ಜಿಲ್ಲಾಧಿಕಾರಿ ಆಗಿದ್ದಂಥ ಸಂದರ್ಭದಲ್ಲಿ ಆಗ್ತಾನೆ ಅವರು ಸಂಸ್ಥೆಯನ್ನು ಹುಟ್ಟುಹಾಕಿ ಬೆಳೆಸ್ತಾ ಇದ್ರು. ಮಧ್ಯದಲ್ಲಿ ನಾನೇನೋ ಸಹಾಯ ಮಾಡಿದ್ದೇನೆ ಅನ್ನೋದು ಕೂಡ ಅವರು ಹೇಳಿದರು. ಇಂಗ್ಲಿಷ್ ಮೀಡಿಯಂ ಅಂತ ನಾನು ಮರ್ತೇ ಹೋಗಿತ್ತು. ಈಗ ಅವರು ಜ್ಞಾಪಿಸ್ಕೊಟ್ಟಿದ್ದಾರೆ. ಅವ್ರು ನಾನು ಲೆಕ್ಕ ಹಿಡಿಬೋದು ಮಾಡಿದ್ದೆ ನೋಡಿ ಅಂತ ಹೇಳಿ. ಮಾಡಿದ್ದೆ ನೋಡಿ ಅಂತ ಹೇಳಿದ ಮೇಲೆ ಏನ್ ನಾವು ಮಾಡಿದ್ವಿ ಅಂತಾರು ಕೂಡ ನರಸಣ್ಣ ಅವರು ಗೌಪ್ಯ ಮತದಾನದ ಗುಟ್ಟನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಗೌಪ್ಯ ಮತದಾನ ಗೌಪ್ಯವಾಗಿರಬೇಕು. ಅವರು ಬಹಳ ಚೆನ್ನಾಗಿ ಎಲ್ಲರ ಮುಂದೆ ಹೇಳಿ ಯಾವ ರೀತಿ ನೀವು ಆಯ್ಕೆ ಆದ್ರೆ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟತೆಯಿಂದ ಅವ್ರು ಹೇಳ್ಬಿಟ್ಟಿದ್ದಾರೆ. ಅಂತ ಆಯ್ಕೆನೇ ನಮಗೆ ಬೇಕಾಗಿರೋದು. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸದಿಂದ ನೀವು ನನಗೆ ಮತ ಹಾಕಿದ್ದೀರಿ, ಗೆಲ್ಲಿಸಿದ್ದೀರಿ, ನಮಗೆ ಧನ್ಯವಾದಗಳು. ಮತ್ತು ಮತ್ತೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ಯಾವ ರೀತಿ ಸನ್ಮಾನ್ಯ ಸಚಿವರ ಜೊತೆ ನಾನು ಪ್ರಚಾರ ಸಂದರ್ಭದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಹಳ್ಳಿಯ ಜನರ ಉದ್ದೇಶಿಸಿ ಮಾತಾಡೋದು, ಅಲ್ಲಿಯ ತಾಯಿಯಂದರಿನ ತಂದೆಯಂದರ ಕುರಿತು ಮಾತಾಡುವಾಗ ನಾನು ಅದೇ ಹೇಳ್ತಾ ಇದ್ದು. 60 ವರ್ಷದ ಹಿಂದೆ ನಮ್ಮ ತಾಯಿ ನನಗೆ ಜನ್ಮ ಕೊಟ್ಟಿದ್ದು. ನನಗೆ ಮೊನ್ನೆ ರಿಟೈರ್ ಆಗಿದೆ. ಆದರೂ ಕೂಡ ಮೈಯಲ್ಲಿ ಕೈಯಲ್ಲಿ ಚೈತನ್ಯ ಇರೋದ್ರಿಂದ, ಬುದ್ಧಿನಲ್ಲಿ ಇನ್ನೂ ಅರಳುಮಾಡು ಆಗಿಲ್ಲದೆ ಇರೋದ್ರಿಂದ ಮತ್ತು ಈ ಕೆಲಸಗಳು ಮಾಡಬೇಕು ಅನ್ನೋದು ಒಂದು ಉತ್ಸಾಹ ಇರೋದ್ರಿಂದ ನನಗೆ ಮತ್ತೊಮ್ಮೆ ಪುನರ್ಜನ್ಮ ಕೊಡಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೆ. ರಾಯಚೂರು ಜನರು ನಾನು ಕೇಳಿ ಪುನರ್ಜನ್ಮ ಪಡ್ಕೊಂಡಿರುವಂಥದ್ದು. ಅದನ್ನು ಕೊಟ್ಟವರು ನೀವೆಲ್ಲ ಆಗಿದ್ದೀರಿ. ಅದರಿಂದ ನಿಮಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಮುಂದಿನ 5 ವರ್ಷದ ಕಾಲ ಈ ಭಾಗದ ಒಂದು ಪ್ರಗತಿಗೆ ಇಲ್ಲಿರುವ ಹಿರಿಯ ನಾಯಕರುಗಳ ಜೊತೆ ಕೈ ಜೋಡಿಸಿ ಅವರ ಜೊತೆ ಹೆಜ್ಜೆ ಹಾಕಿ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಅಂತೇಳಿ ಹೇಳಿ, ಈ ಒಂದು ತಾವೇನು ಒಂದು ಈ ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ನನ್ನ ಬಗ್ಗೆ ಒಳ್ಳೆಯ ಮಾತನ್ನು ಹೇಳಿ ಅಭಿನಂದನೆ ಮಾಡಬೇಕು ಅಂತೇಳಿ ನೀವು ನಿಶ್ಚಯ ಮಾಡಿಕೊಂಡಿರುವಂಥದ್ದು ನನ್ನ ಸೌಭಾಗ್ಯ. ಸರಿ, ನಾನು ಅತ್ಯಂತ ಪ್ರೀತಿಯಿಂದ ನಿಮ್ಮ ಒಂದು ಮರ್ಯಾದೆಯನ್ನ, ನಿಮ್ಮ ಒಂದು ಬಹುಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾ, ಮಕ್ಕಳಿಗೆ ಒಂದೆರಡು ಮಾತು ಅಷ್ಟೇನೆ. ನೀವು ಇವತ್ತಿನ ದಿವಸ ಮಾಡ್ತಾ ಇರುವಂಥದ್ದು ಲ್ಯಾಂಪ್ ಲೈಟಿಂಗ್ ಸೆರೆಮನಿ ಅಂತ ಹೇಳಿ. ಲ್ಯಾಂಪ್ ಲೈಟಿಂಗ್ ಸಾಮಾನ್ಯವಾಗಿ ನಾವೆಲ್ಲರೂ ಅದನ್ನೇ ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮಗಳು ಅದನ್ನು ಲ್ಯಾಂಪ್ ಲೈಟಿಂಗ್ ಮಾಡ್ತೀವಿ. ಆದರೆ ನೀವು ಓದ್ತಾ ಇರುವಂಥ ಸಬ್ಜೆಕ್ಟ್ನಲ್ಲಿ ನಿಮಗೆ ಮಾರ್ಗದರ್ಶಿಯಾಗಿರುವಂಥವರು ಲೇಡಿ ಫ್ಲೋರೆನ್ಸ್ ನೈಟಿಂಗೇಲ್. ಅವರು ಎಲೆಕ್ಟ್ರಿಸಿಟಿ ಇಲ್ಲದಂಥ ಸಮಯದಲ್ಲಿ ರಾತ್ರಿ ಹೊತ್ತು ಲ್ಯಾಂಪ್ ಹಿಡ್ಕೊಂಡು ಹೋಗಿ ಪ್ರತಿಯೊಂದು ಬೆಡ್ಗೂ ಹೋಗಿ ಗಾಯಾಳುವಾಗಿದ್ದಂಥ ಸೈನಿಕರಿಗೆ ಅವರು ಉಪಚಾರ ಮಾಡ್ತಾ ಇದ್ರು. ಅವರ ನೋವನ್ನು ಹೋಗಲಾಡಿಸ್ತಾ ಇದ್ರು. ಅಂದ್ರೆ ಕತ್ತಲೆಗೆ ಬೆಳಕು ಕೊಡೋದಷ್ಟೇ ಅಲ್ಲ, ನೋವನ್ನ ಕಡಿಮೆ ಮಾಡುವಂಥದ್ದು, ನಂದಿ ಹೋಗ್ತಾ ಇರೋಂಥ ಜೀವಕ್ಕೆ ಮತ್ತೆ ಜೀವ ತುಂಬಿಸುವಂತ ಏನು ಕೆಲಸ ಮಾಡ್ತಾರಲ್ಲ, ಅದರ ಒಂದು ದ್ಯೋತಕವಾಗಿ, ಅದರ ಒಂದು ಚಿಹ್ನೆಯಾಗಿ ನೀವು ಲ್ಯಾಂಪ್ ಲೈಟಿಂಗ್ ಸೆರೆಮನಿ ಅಂತ ಇವತ್ತು ಮಾಡಿರುವಂಥದ್ದು. ಅದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಕೇವಲ ಯಾವುದೋ ಒಂದು ಉದ್ಯೋಗಕ್ಕೋಸ್ಕರ ಮಾಡೋದು ಅಷ್ಟೇ ಅಲ್ಲ. ಉದ್ಯೋಗ ಮಾಡ್ತಿರೋದು ನಿಜ, ಅದು ನಿಮ್ಗೆ ಉದ್ಯೋಗ ಆಗುತ್ತೆ, ನಿಮ್ಮ ಕುಟುಂಬಕ್ಕೆ ಆಗುತ್ತೆ, ಆದಾಯ ಬರ್ತದೆ, ಎಲ್ಲ ಸರಿನೇ. ಅದರ ಜೊತೆಗೆ ನೀವು ಮಾಡ್ತಾ ಇರೋಂಥ ಕೆಲಸದ ಮಹತ್ವ ಇಷ್ಟು ಒಳ್ಳೆಯದಿದೆ, ಇಷ್ಟು ದೊಡ್ಡದಾಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತಿದ್ದೀರಿ. ಈ ಬಂದಂಥ ಒಂದು 1ನೇ ವರ್ಷದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಅದಾದ ನಂತರ ಇದು ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಇರಬೇಕು. ನಾನು ಮಾಡ್ತಾ ಇರೋಂಥದ್ದು ಜ್ಯೋತಿ ಬೆಳಗಿಸುವ ಒಂದು ಕೆಲಸ ಅಂತೇಳಿ. ಯಾವ ರೀತಿ ಟೀಚರ್ ಯಾವ ರೀತಿ ಮಕ್ಕಳಿಗೆ ಜ್ಯೋತಿ ಬೆಳಗಿಸ್ತಾರೋ, ಅವರಿಗೆ ವಿದ್ಯಾಭ್ಯಾಸ ಕೊಡೋದ್ರ ಮೂಲಕ, ಅದೇ ರೀತಿ ನೀವು ಕೂಡ ಯಾರು ನೊಂದಿರ್ತಾರೋ, ಯಾರು ನೋವು ಅನುಭವಿಸ್ತಾ ಇರ್ತಾರೋ, ವೈದ್ಯರು ಚಿಕಿತ್ಸೆ ಕೊಡ್ಬೋದು, ಆದ್ರೆ ಶುಶ್ರೂಷೆ ಮಾಡೋದು ಅಷ್ಟೇ ಮುಖ್ಯ, ಅವ್ರು ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ. ಇವತ್ತಿನ ದಿವಸ ನೀವು ಆಸ್ಪತ್ರೆಗೆ ಹೋಯ್ತು ಅಂತ ಹೇಳಿದ್ರೆ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರು ಕೂಡ ವಿತಿನ್ 48 hours ನೀವು ಮನೆ ಕಳಿಸ್ಬಿಡ್ತಾ ಇರ್ತಾರೆ, ಅಥವಾ ಬೇರೆ ಕಡೆ ಹೋಗಿ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಸ್ಪೆಷಲಿಸ್ಟ್ ಆಸ್ಪತ್ರೆಗಳಲ್ಲಿ ಆಪರೇಷನ್ ಥಿಯೇಟರ್ಗಳಿಗೆ ಅಷ್ಟು ಡಿಮಾಂಡ್. ಅವರು ಹೊರಗಡೆ ಹೋಗೋದ್ರೆ ಎಲ್ಲಿ ಮಾಡಬೇಕು? ಶುಶ್ರೂಷೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಆಸ್ಪತ್ರೆಗಳಾಗ್ಬೋದು, ಮನೆಯ ವಾತಾವರಣದಲ್ಲಾಗ್ಬೋದು, ಎಲ್ಲಾದ್ರೂ ಆಗ್ಬೋದು, ಈ ಶುಶ್ರೂಷೆ ಕೂಡ ಅಷ್ಟೊಂದು ಮುಖ್ಯವಾದಂಥ ಕೆಲಸ. ಅದನ್ನು ನೀವು ಮಾಡ್ತೀರಿ ಅಂತ ಹೇಳಿ ನಂಬ್ಕೊಳ್ತಾ ಇದ್ದೀನಿ. ಅದು ಬಹಳ ವಿಸ್ತಾರವಾದಂಥ ಒಂದು ಕೆಲಸ ನಿಮ್ಮನ್ನು ಕಾಯ್ತಾ ಇದೆ. ಇದಲ್ಲದೆ ಇವತ್ತಿನ ದಿವಸ ನಾವು ಹೆಚ್ಚುಗಾರಿಕೆ ಹೇಳ್ಕೊಡೋದೇನು ಅಂತ ಹೇಳಿದ್ರೆ, ಭಾರತದಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕವರಿದ್ದಾರೆ ಅಂತ ಹೇಳಿ, ಸಣ್ಣ ವಯಸ್ಸಿನವರಿದ್ದಾರೆ ಅಂತ ಹೇಳಿ, ಯುವಕರಿದ್ದಾರೆ, ಯುವತಿಯರಿದ್ದಾರೆ ಅಂತ ಹೇಳಿ. ಯಾವತ್ತೂ
ಮತ್ತು ಯುವಕರು ಇರೋಕ್ಕಾಗ್ತದೆ ನಮಗೆ. Before God and in the presence of this assembly to maintain at all times I will respect the religious beliefs of patients and will wholly having carry out the decisions of and loyalty and in private life will adhere my utmost to fulfill the fundamental responsibility of a nurse. ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ನರಸಿಂಹಲು ನಂದಿನಿ ಸ್ಮಾರಕ ಶಿಕ್ಷಣ ಸಂಸ್ಥೆ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಮಹಾಲಿಂಗಪ್ಪ ಬಿ ವಹಿಸಿದರು. ಸಂಸ್ಥೆ ಆಡಳಿತಾಧಿಕಾರಿ ನರಸಣ್ಣ, ನಂದಿನಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ಪ್ರಾಚಾರ್ಯರಾದ ನಂದಿನಿ ಎಂ ಸೇರಿದಂತೆ ಅನೇಕರಿದ್ದರು. ಮೂಡ ಪ್ರಕರಣದ ದೂರು ಕುರಿತು ರಾಜ್ಯಪಾಲರು ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ಬಿಜೆಪಿ ಪಕ್ಷದವರ ಮಾತು ಕೇಳಿ ಪ್ರಜಾಪ್ರಭುತ್ವ ಆಶಯ ಸಂವಿಧಾನ ವಿರೋಧಿ ನಡೆ ಅನುಸರಿಸಿದ್ದು ಖಂಡನೀಯ. ನ್ಯಾಯಾಲಯ ರಾಜ್ಯಪಾಲರ ರಾಜಕೀಯ ನಡೆಯನ್ನು ತಿರಸ್ಕರಿಸಿ ದೇಶದ ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಬೇಕು ಎಂದು ಎದ್ದೇಳು ಕರ್ನಾಟಕದ ಸಂಚಾಲಕ ಮಾರಪ್ಪ ಹರವಿ ಹೇಳಿದರು. ಮೂಡ ಪ್ರಕರಣ ದೂರು ಕುರಿತು ರಾಜ್ಯಪಾಲರು ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ಬಿಜೆಪಿ ಪಕ್ಷದವರು ಮಾತು ಕೇಳಿ ಪ್ರಜಾಪ್ರಭುತ್ವ ಆಶಯ ಸಂವಿಧಾನ ವಿರೋಧಿ ನಡೆ ಅನುಸರಿಸಿದ್ದು ಖಂಡನೀಯ. ನ್ಯಾಯಾಲಯ ರಾಜ್ಯಪಾಲರ ರಾಜಕೀಯ ನಡೆಯನ್ನು ತಿರಸ್ಕರಿಸಿ ದೇಶದ ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಬೇಕು ಎಂದು ಎದ್ದೇಳು ಕರ್ನಾಟಕದ ಸಂಚಾಲಕ ಮಾರಪ್ಪ ಹರವಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೂಡ ಹಗರಣದಲ್ಲಿ ನೀಡಿದ ದೂರನ್ನು ರಾಜ್ಯಪಾಲರು ಸರಿಯಾಗಿ ಪರಿಶೀಲನೆ ಮಾಡದೆ ಬಿಜೆಪಿ ಪಕ್ಷದ ನಾಯಕರ ಮಾತು ಕೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ನೀಡಿದ್ದು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ದೂರಿದರು. ವಿರೋಧ ಪಕ್ಷದ ಸ್ಥಾನದಲ್ಲಿ ಇರುವ ಬಿಜೆಪಿ ಜೆಡಿಎಸ್ ಪಕ್ಷಗಳು ಆಡಳಿತ ಸರ್ಕಾರ ಜನಪರವಾಗಿ ಸಾಗುವಂತೆ ನೋಡಿಕೊಳ್ಳುವುದು ಕೆಲಸವಾಗಿದೆ. ಆದರೆ ಜನರ ಸಮಸ್ಯೆ ಅಭಿವೃದ್ಧಿ ಬಗ್ಗೆ ಮಾತನಾಡದೆ ಬೀದಿಗಿಳಿದು ಸರ್ಕಾರ ಕೆಡವಲು ಹೋರಾಟ ನಡೆಸುತ್ತಿರುವುದು ಜನವಿರೋಧಿಯಾಗಿದೆ ಎಂದರು. ಬಿಜೆಪಿ ಪಕ್ಷ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಿರುವುದು ಹಾಸ್ಯಾಸ್ಪದ. ಸಿಬಿಐ, ಇಡಿ, ಐಟಿ ತನಿಖಾ ಸಂಸ್ಥೆಗಳನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಸಿಕೊಂಡಿರುವುದು ಸರಿಯಲ್ಲ. ಎರಡು ಪಕ್ಷಗಳು ಆಡಳಿತ ಸರ್ಕಾರವನ್ನು ಮುನ್ನಡೆಸದಂತೆ ಕಪಟ ರಾಜಕೀಯ ಮಾಡುತ್ತಿದ್ದಾರೆ ಎಂದರು. ಬಿಜೆಪಿ ಸರ್ಕಾರವನ್ನು ತಿರಸ್ಕರಿಸಿ ಕಾಂಗ್ರೆಸ್ಗೆ ಬೆಂಬಲಿಸಿದ್ದು ರಾಜ್ಯದಲ್ಲಿ ಅಭಿವೃದ್ಧಿ ಪರ ಕೆಲಸ ಮಾಡಲಿ, ಉತ್ತಮ ಆಡಳಿತ ನೀಡಲಿ ಎಂದು. ಆದರೆ ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ಮರೆತಿದೆ. ಸಂವಿಧಾನದ ಆಶಯದ ಜೊತೆಗೆ ಅಭಿವೃದ್ಧಿ ಕೆಲಸ ಮಾಡುತ್ತಾ ಮುಂದಾಗಬೇಕು. ಬಿಜೆಪಿಗಿಂತ ಭಿನ್ನ ಎಂಬುದನ್ನು ಸಾಬೀತುಪಡಿಸಲು ಮುಂದಾಗಬೇಕಾಗಿದೆ ಎಂದು ತಿಳಿಸಿದರು. ಸಂವಿಧಾನಿಕ ಮೌಲ್ಯಗಳನ್ನು ರಕ್ಷಿಸಬೇಕಾದ ರಾಜ್ಯಪಾಲರು ಅಸಂವಿಧಾನಿಕವಾಗಿ ನಡೆದುಕೊಂಡಿದ್ದು ನ್ಯಾಯಾಲಯ ಸಂವಿಧಾನಿಕ ಗೌರವ ಎತ್ತಿ ಹಿಡಿಯಬೇಕು ಎಂದು ತಿಳಿಸಿದರು. ಸರ್ಕಾರಗಳು ಸರಿಯಾಗಿ ಒಂದು ದಿಕ್ಕಿನಲ್ಲಿ ನಡಿಬೇಕಂತಂದ್ರೆ ವಿರೋಧ ಪಕ್ಷಗಳ ಜವಾಬ್ದಾರಿ ಬಹಳ ಮುಖ್ಯವಾಗಿರ್ತವೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಜನಪರವಾಗಿರಬೇಕು ಸರ್ಕಾರಗಳು ಮತ್ತು
ಏನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಉಳಿಸಿಕೊಳ್ಬೇಕು, ಆ ಒಂದು ಭರವಸೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಸಹಿತ ಒಂದು ದಿವಸ ಆಡಳಿತ ಪಕ್ಷದ ಮೇಲೆ ಬಹಳ ಒತ್ತಡ ಇರುವಂಥ ಕೆಲಸ ಆಗಬೇಕಾಗಿದೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ತಮ್ಮ ಹಿತಾಸಕ್ತಿಗಾಗಿ ಏನು ರಾಜ್ಯ ಸರ್ಕಾರಗಳು 15 ತಿಂಗಳು ಆದರೂ ಸಹಿತ ಇವತ್ತು ಕೇವಲ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೋಸ್ಕರವಾಗಿ ಇವತ್ತು ರಾಜ್ಯದ ಜನಸಾಮಾನ್ಯರ ಸಮಸ್ಯೆಗಳನ್ನು ಇಟ್ಕೊಂಡು ಒಂದೇ ಒಂದು ವಿಷಯ ಇಟ್ಕೊಂಡು ಕೇಸಿ ಇವತ್ತು ವಿಧಾನಸಭಾ ಚುನಾವಣೆಯಾಗಿರ್ಬೋದು, ವಿಧಾನಸಭಾ ಒಳಗಡೆ ಆಗಿರ್ಬೋದು, ಅಥವಾ ಬೀದಿಯಲ್ಲಿ ನಿಂತುಕೊಂಡು ಹೋರಾಟ ಮಾಡ್ತಕ್ಕಂಥ ಧ್ವನಿ ಮಾಡಿರ್ತಕ್ಕಂಥ ಯಾವುದೇ ಒಂದು ನಾವು ಇವತ್ತು ನೋಡಿಲ್ಲ. ಇದೇನಪ್ಪ ಉದ್ದೇಶ ಏನಂತಂದ್ರೆ ಚುನಾಯಿತ ಸರ್ಕಾರಗಳನ್ನು ಕೆಡವುವುದೇ ಮುಖ್ಯ ಉದ್ದೇಶ ಆಗಿರ್ತದೆ. ಹಾಗಾಗಿ ನಾವು ಬಹಳ ಕಡಾಖಂಡಿತವಾಗಿ ಎದ್ದೇಳ ಕರ್ನಾಟಕ ಖಂಡಿಸ್ತೇವೆ. ಅದಲ್ಲದೆ ಸಾರ್ವಜನಿಕ ಸರ್ಕಾರವನ್ನು ಉಳಿಸಬೇಕೆಂಬ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಸಹಿತ ಈ ಒಂದು ಮೂಢ ವಿಚಾರ ಇಟ್ಟುಕೊಂಡು ಪಾದಯಾತ್ರೆ ನಡೆಸಿದ್ದಾರೆ. ಇದನ್ನು ನಾವೇನಂದ್ರೆ ಕರ್ನಾಟಕ ರಾಜ್ಯದ ಜನತೆ ಜೊತೆ ಇದನ್ನು ನಾವು ಯಾವತ್ತೂ ಕ್ಷಮಿಸಬಲ್ಲ. ಹಾಗಾಗಿ ಇವತ್ತು ಭ್ರಷ್ಟ ವ್ಯಕ್ತಿಗಳು ಮತ್ತು ದುಷ್ಟಶಕ್ತಿಗಳಿಗೆ ಆಶ್ರಯದಾತ ಆಗಿರ್ತಕ್ಕಂಥ ಬಿಜೆಪಿ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಕ್ಕಂಥದ್ದು ನೋಡಿದಪ್ಪ ಅಂದರೆ ಇವತ್ತು ಹಾಸ್ಯಾಸ್ಪದ ಆಗ್ತದೆ. ಇವತ್ತು ಸಿಬಿಐ ಆಗಿರ್ಬೋದು, ಇಡಿ ಆಗಿರ್ಬೋದು ಮತ್ತು ಐಟಿ ಅಂತ ದಾಳಿಗಳನ್ನು ಏನು ಮಾಡಿ ವಿರೋಧ ಪಕ್ಷದ ನಾಯಕರನ್ನು ಜೈಲಿಗೆ ಕಳುಹಿಸಿ ಆಪರೇಷನ್ ಕಮಲ ಅಂತ ಒಂದು ಮಾಡಿ ಸರ್ಕಾರಗಳನ್ನು ಚುನಾಯಿತ ಸರ್ಕಾರಗಳನ್ನು ಗಮನ ಮಾಡಿ ಉಳಿಸುವಂಥ ಪ್ರಯತ್ನ ಇದಾಗಿದೆ. ಇದನ್ನು ನಾವೇನಪ್ಪ ಸಹಿಸೋದಿಲ್ಲ. ಇದು ಕರ್ನಾಟಕ ರಾಜ್ಯ ಯಾವತ್ತೂ ಕರ್ನಾಟಕ ಜನತೆ ನಾವು ಕೆಲಸಕ್ಕೆ ಬರೋಕ್ಕಾಗೋದಿಲ್ಲ. ಹಾಗಾಗಿ ಇದೇ ಸಂದರ್ಭದಲ್ಲಿ ಈ ಒಂದು ಬಾರಿಯನ್ನು ರಾಜ್ಯಪಾಲರನ್ನು ಇದೇ ವಿಷಯ ಇಟ್ಕೊಂಡು ರಾಜ್ಯಪಾಲರನ್ನು ಸಹಿತ ಇವತ್ತು ಬಳಕೆ ಮಾಡಿಕೊಂಡು ಕೇಂದ್ರದ ಬಿಜೆಪಿ ಸರ್ಕಾರ ಅವ್ರ ಮುಖಾಂತರ ಏನಪ್ಪ ಅಂದರೆ ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮುಖಾಂತರ ಅವರಿಗೆ ಏನಪ್ಪ ವಿರುದ್ಧವಾಗಿ ಒಂದು ಪ್ರಾಸಿಕ್ಯೂಷನ್ ಕೊಟ್ಟು ಅವರ ಒಂದು ಈ ರೀತಿಯಲ್ಲಿ ಅಸ್ಥಿರ ಮಾಡ್ತಕ್ಕಂಥ ಸರ್ಕಾರವನ್ನು ಮಾಡ್ತಿದ್ದಾರೆ. ಹಾಗಾಗಿ ನಾವೇನಪ್ಪ ಅಂದರೆ ಈ ಒಂದು ವಿಜಯ ಕರ್ನಾಟಕ ಅಂತಕ್ಕಂಥದ್ದು ಸಂಘಟನೆ ಈ ಒಂದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವನ್ನು ಈ ನಡತೆಯನ್ನು ನಾವು ಖಂಡನೆ ಮಾಡ್ತೀವಿ, ಇದನ್ನು ಖಂಡಿಸ್ತೀವಿ. ಏನಪ್ಪ ಅಂದ್ರೆ ಹಂಗಿದ್ರೆ ನಾವು ಬಿಜೆಪಿ ಮತ್ತು ಜೆಡಿಎಸ್ ಖಂಡಿಸೋದಾದರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ನಮಗೆ ಸಂತೃಪ್ತ ಆಗಿದೆ ಅಂತ ಅನ್ಕೊಂಡ್ರೆ ಅದಾಗಿಲ್ಲ ನಮಗೆ. ಆದರೂ ನಾವೇನಪ್ಪ ಅಂದ್ರೆ ವಿಮರ್ಶೆ ಇದೆ, ಕಾಂಗ್ರೆಸ್ ಸರ್ಕಾರದ ಆಡಳಿತ ಬಗ್ಗೆ ಬಹಳ ವಿಮರ್ಶೆ ಇದೆ. ಆದರೆ ಈ ಟೈಮ್ನಾಗೆಲ್ಲ ಮಾಡೋದಿಲ್ಲ. ಅದನ್ನು ಒಂದು ಸೂಕ್ತ ಸಂದರ್ಭದಲ್ಲಿ ಅದನ್ನು ನಾವು ಗಮನಕ್ಕೆ ತರ್ತೀವಿ. ಅದೇ ರೀತಿ ಈ ಸಂದರ್ಭದಲ್ಲಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಗಮನ ತರೋದೇನೆಂದ್ರೆ ಬಿಜೆಪಿ ಮತ್ತು ಸಂಘ ಪರಿವಾರ ಶಕ್ತಿಗಳಿಗೆ ನೀವು ಬಗ್ಗಾಡತಕ್ಕಂಥದ್ದು ನಮ್ಮದು ಒಂದು ಒತ್ತಾಯ. ಏನು ಕರ್ನಾಟಕ ಜನಶಕ್ತಿ ಇದೆಯಲ್ಲ, ಇದು ಎದುರ ಕರ್ನಾಟಕ ಇದೆಯಲ್ಲ, ಇದು ಒತ್ತಾಯ ಮಾಡ್ತೀವಿ. ಈ ಒಂದು ಏನಪ್ಪ ಅಂದರೆ ಸಂವಿಧಾನ ಪ್ರಕಾರವಾಗಿ ಯಾರು ಕೆಲಸ ಮಾಡ್ತಿದ್ರೆ ಅವ್ರಿಗೆ ನೀವು ಬೆಂಬಲ ಕೊಡ್ತೀವಿ. ಸಂವಿಧಾನ ದುಷ್ಟಶಕ್ತಿಗಳಿಗೆ ನೀವು ಮಣೆ ಹಾಕ್ಕೊಂಡು ಅಂತಕ್ಕಂಥದ್ದು ನಮ್ಮದು ಒಂದು ಆಸೆ ಇದೆ, ಈ ಒತ್ತಾಯ ಇದೆ. ಹಾಗಾಗಿ ಇವತ್ತೇನಪ್ಪ ಅಂದರೆ ಈ ಒಂದು ಚಂದ ಇವತ್ತು ನ್ಯಾಯಾಲಯದಲ್ಲಿದೆ. ಏನಪ್ಪ ಅಂದರೆ ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡ್ಕೋಬೇಕಂತ ರಾಜ್ಯಪಾಲರೇ ಇವತ್ತು ಅಸಂವಿಧಾನಿಕವಾಗಿ ನಡೆದುಕೊಂಡಿದ್ದಾರೆ. ಈ ನಡೆಯನ್ನು ಏನಪ್ಪ ನ್ಯಾಯಾಲಯದಲ್ಲಿ ತಿರಸ್ಕರಿಸಬೇಕು, ಸಂವಿಧಾನ ಮೌಲ್ಯಗಳು ಎತ್ತಿಡಬೇಕಂತ ನಾವು ಆಸೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಆ ಆಸೆಯನ್ನು ನಾವೆಲ್ಲ ಇದರ ಕರ್ನಾಟಕ ಸಹಿತ ನೆರವೇರಿಸಿಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಆಂಜನೇಯ ಕುರುಬದೊಡ್ಡಿ, ಮೊಹಮ್ಮದ್ ಅಜ್ಮೀರ್, ಎಂಆರ್ ಭೇರಿ, ಖಾಜಾ ಅಸ್ಲಂ ಸೇರಿದಂತೆ ಇತರರಿದ್ದರು. ತಾಲೂಕಿನ ಬಿಜಿಂಗೇರ, ಒಡವಟ್ಟಿ, ಬಾಯ್ದೊಡ್ಡಿ, ಬಾಪೂರು, ಕರುಬದೊಡ್ಡಿ, ಬುಳಂದೊಡ್ಡಿ ಹಾಗೂ ಇನ್ನಿತರ ಗ್ರಾಮಗಳಲ್ಲಿ ಹಿಂದುಳಿದ ವರ್ಗಗಳ ಮತ್ತು ಬಡ ದಲಿತ ಮಕ್ಕಳು ಶಾಲೆ ಬಿಟ್ಟು ವಿವಿಧ ಕೆಲಸಗಳಿಗೆ ದುಡಿಯಲು ಹೋಗುತ್ತಿದ್ದು ಬಾಲ ಕಾರ್ಮಿಕರನ್ನು ತಡೆಗಟ್ಟಿ ಶಿಕ್ಷಣ ಒದಗಿಸಿಕೊಡಬೇಕು ಎಂದು ಶ್ರುತಿ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು. ತಾಲೂಕಿನ ಬಿಜನಗೇರ, ವಡವಾಟಿ, ಬಾಯ್ದೊಡ್ಡಿ, ಬಾಪೂರು, ಕುರುಬದೊಡ್ಡಿ, ಬುಳಮನದೊಡ್ಡಿ ಹಾಗೂ ಇನ್ನಿತರ ಗ್ರಾಮಗಳಲ್ಲಿ ಹಿಂದುಳಿದ ವರ್ಗ ಮತ್ತು ಬಡ ದಲಿತ ಮಕ್ಕಳು ಶಾಲೆ ಬಿಟ್ಟು ವಿವಿಧ ಕೆಲಸಗಳಿಗೆ ದುಡಿಯಲು ಹೋಗುತ್ತಿರುವ ಬಾಲ ಕಾರ್ಮಿಕರನ್ನು ತಡೆಗಟ್ಟಿ ಶಿಕ್ಷಣವನ್ನು ಒದಗಿಸಿಕೊಡಬೇಕು ಎಂದು ಶ್ರುತಿ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕ್ರೈ ಸಂಸ್ಥೆ ವತಿಯಿಂದ ದಲಿತ ಕುಟುಂಬಗಳ ಮಕ್ಕಳ ಶಿಕ್ಷಣದ ಕುರಿತು ಮನೆ ಮನೆಗೆ ಭೇಟಿ ನೀಡಿ ಸರ್ವೆ ನಡೆಸಲಾಗಿದೆ. ಈ ಸರ್ವೆಯಲ್ಲಿ ಸಾಕಷ್ಟು ಮಕ್ಕಳು ಶಿಕ್ಷಣ ಸೌಲಭ್ಯ, ಆರ್ಥಿಕ ಪರಿಸ್ಥಿತಿ ಹಾಗೂ ಜಾಗೃತಿ ಕೊರತೆಯಿಂದಾಗಿ ಶಿಕ್ಷಣವನ್ನು ಮೊಟಕುಗೊಳಿಸಿ ಬಾಲ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಬಹು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅರ್ಧಕ್ಕೆ ಶಾಲೆಯನ್ನು ಬಿಟ್ಟು ವಿವಿಧ ಕೆಲಸಗಳಲ್ಲಿ ತೊಡಗಿಕೊಂಡು ಬಾಲ ಕಾರ್ಮಿಕರಾಗಿದ್ದಾರೆ. ಶಿಕ್ಷಣ ಮಹತ್ವದ ಕೊರತೆಯಿಂದ ತಂದೆ ತಾಯಿಗಳು ಮಕ್ಕಳನ್ನು ಶಾಲೆಗೆ ಕಳುಹಿಸದೆ ಅರ್ಧಕ್ಕೆ ಶಾಲೆ ಬಿಡಿಸುವುದರಿಂದ ಚಿಕ್ಕ ವಯಸ್ಸಿನಲ್ಲಿ
ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದು ವಿವರಿಸಿದರು. ಶಾಲೆಗೆ ಹೋಗಲು ತಯಾರಿ ಇದ್ದರೂ ಸಹ ತಂದೆ ತಾಯಿಗಳು ಆರ್ಥಿಕ ಸಂಕಷ್ಟ ಮತ್ತು ಶಿಕ್ಷಣ ಬಗ್ಗೆ ಅರಿವಿನ ಕೊರತೆಯಿಂದ ಶಾಲೆ ಬಿಡಿಸಿದ್ದಾರೆ. ಈ ಭಾಗದ ಗ್ರಾಮಗಳಲ್ಲಿ ಸಾರಿಗೆ ಸೌಲಭ್ಯವಿಲ್ಲದೆ ಶಿಕ್ಷಣ ಮೊಟಕುಗೊಳಿಸಿದ್ದಾರೆ. ಪಾಲಕರಲ್ಲಿ ಶಿಕ್ಷಣದ ಅರಿವಿನ ಕೊರತೆಯಿಂದಾಗಿ ಬಾಲ್ಯ ವಿವಾಹಗಳು ನಡೆಯುತ್ತಿವೆ. ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ಸೇರಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ದೂರಿದರು. ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಂಬಂಧಿಸಿದ ಇಲಾಖೆಗೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ಸೇರಿಸಿ ಪೋಷಕರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಮತ್ತು ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿ ರಾಯಚೂರು ಮಾನ್ಯರೇ, ವಿಷಯ ರಾಯಚೂರು ತಾಲೂಕಿನ ಬಿಜಿನಗೇರ ಗ್ರಾಮ, ವಡವಟ್ಟಿ, ಬಾಯದೊಡ್ಡಿ, ಬಾಪುರ, ಕುರುದೊಡ್ಡಿ, ಗೋಳಮಂದೊಡ್ಡಿ ಹಾಗೂ ಸಿದ್ದರಾಮಪುರ ಇನ್ನಿತರ ಗ್ರಾಮಗಳಲ್ಲಿ ಹಿಂದುಳಿದ ವರ್ಗ ಮತ್ತು ಬಡ ದಲಿತ ಮಕ್ಕಳು ಶಾಲೆ ಬಿಟ್ಟು ವಿವಿಧ ಕೆಲಸಗಳಿಗೆ ದುಡಿಯಲು ಹೋಗುತ್ತಿರುವ ಬಾಲಕಾರ್ಮಿಕ ಮಕ್ಕಳನ್ನು ತಡೆಗಟ್ಟುವ ಕುರಿತು ಈ ಮೇಲೆ ತಿಳಿಸಿದ ರಾಯಚೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಮ್ಮ ಕ್ರಯ ಸಂಸ್ಥೆಯಿಂದ ನಾವುಗಳು ದಲಿತ ಕುಟುಂಬಗಳ ಮಕ್ಕಳ ಶಿಕ್ಷಣ ಕೊಟ್ಟು ಮನೆ ಮೇಲೆ ಭೇಟಿ ನೀಡಿದಾಗ ಬಹುಸಂಖ್ಯೆಯ ವಿದ್ಯಾರ್ಥಿಗಳು ಅರ್ಧಕ್ಕೆ ಶಾಲೆಯನ್ನು ಬಿಟ್ಟು ವಿವಿಧ ಕೆಲಸಗಳಲ್ಲಿ ತೊಡಗಿಕೊಂಡು ಬಾಲಕಾರ್ಮಿಕರಾಗಿ ದುಡಿಯುತ್ತಿರುವುದು ಕಂಡುಬಂದಿರುತ್ತದೆ. ಈ ಭಾಗದ ಮಕ್ಕಳು ಋತುವಾರು ಗದ್ದೆ ಕೆಲಸಗಳಲ್ಲಿ ಕೆಲಸ ಮಾಡಲು ಆಟೋಗಳ ಮುಖಾಂತರ ದೂರದ ಊರುಗಳಿಗೆ ಹೋಗುವುದು ಮತ್ತು ತಮ್ಮ ಗ್ರಾಮಗಳಲ್ಲಿ ಕೂಲಿ ಕೆಲಸಗಳಿಗೆ ಹೋಗುವುದು, ಇಡಂಗಿ ಬಗ್ಗೆಗಳಲ್ಲಿ ದುಡಿಯುವುದು, ಕಟ್ಟಡ ಕೆಲಸಗಳಿಗೆ ಮತ್ತು ಕೋಳಿ ಫಾರಂಗಳಲ್ಲಿ ಕೆಲಸ ಮಾಡಲು ಶಾಲೆಯನ್ನು ಬಿಟ್ಟು ಕಾರ್ಮಿಕರಾಗಿದ್ದಾರೆ. ಶಿಕ್ಷಣ ಮಹತ್ವದ ಕೊರತೆಯಿಂದ ತಂದೆ ತಾಯಿಗಳು ಮಕ್ಕಳನ್ನು ಶಾಲೆಗೆ ಕಳಿಸದೆ ಅರ್ಧಕ್ಕೆ ಶಾಲೆ ಬಿಡಿಸಿ ಮತ್ತು ಶಿಕ್ಷಣ ಮಹತ್ವ ಕೊರತೆಯಿಂದ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ದುಶ್ಚಟಕ್ಕೆ ಬಲಿಯಾಗಿ ಮಕ್ಕಳು ಸಹ ಶಾಲೆ ಬಿಟ್ಟು ಮನೆಯಲ್ಲಿರುವುದರಿಂದ ಈ ಭಾಗದ ಅನೇಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಡಿಂಗ್ರಿ ನರಸಪ್ಪ, ತಾಯಪ್ಪ, ಶರಣ ಬಸವ ಸೇರಿದಂತೆ ಅನೇಕರಿದ್ದರು. ಮಂತ್ರಾಲಯದ ರಾಮಸ್ವಾಮಿಗಳ ಮಠದಲ್ಲಿ ಕಾಣಿಕೆ ಹುಂಡಿಯಲ್ಲಿ ನಗದು ಹಣ ಎಣಿಕೆ ಮಾಡಲಾಯಿತು. 29 ದಿನಗಳ ಅವಧಿಯಲ್ಲಿ ಭಕ್ತರಿಂದ ಒಟ್ಟು 3.23 ಕೋಟಿ ಸಂಗ್ರಹವಾಗಿದೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಕಾಣಿಕೆ ಹುಂಡಿಯಲ್ಲಿರುವ ನಗದು ಹಣ ಎಣಿಕೆ ಮಾಡಲಾಯಿತು. 29 ದಿನಗಳ ಅವಧಿಯಲ್ಲಿ ಭಕ್ತರಿಂದ ಒಟ್ಟು 3.23 ಕೋಟಿ ಕಾಣಿಕೆ ಸಂಗ್ರಹವಾಗಿದೆ. ಶ್ರಾವಣ ಮಾಸದ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಆಗಮಿಸಿ ದರ್ಶನ ಪಡೆದುಕೊಂಡಿದ್ದು ನಂತರ ಕಾಣಿಕೆ ಸಮರ್ಪಿಸಿದ್ದಾರೆ. ಸಮರ್ಪಿಸಿದ ಕಾಣಿಕೆಗೆ ಹುಂಡಿಯಲ್ಲಿ ಇದ್ದ 3,18,02,880 ನಗದು ಹಣ, 5,41,600 ಮೌಲ್ಯದ ನಾಣ್ಯಗಳು ಸೇರಿ ಒಟ್ಟು 3,23,44,480 ಹಣ, 156 ಗ್ರಾಂ ಚಿನ್ನ ಹಾಗೂ 1.273 ಗ್ರಾಂ ಬೆಳ್ಳಿ ಕಾಣಿಕೆ ರೂಪದಲ್ಲಿ ಭಕ್ತರು ಭಕ್ತಿಯಿಂದ ಅರ್ಪಿಸಿದ್ದಾರೆ ಎಂದು ಮಠದ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ನಗರದ ಸಮಸ್ಯೆಗಳಿಗೆ ಪರಿಹಾರ, ಸಮರ್ಪಕ ಅನುದಾನ ಒದಗಿಸಲು ಪ್ರಯತ್ನ, ಎನ್ಎಸ್ ಬೋಸರಾಜ್. ನಗರಸಭೆ ಅಧ್ಯಕ್ಷರಾಗಿ ನರಸಮ್ಮ ನರಸಿಂಹ ಮಾಡಗಿರಿ, ಉಪಾಧ್ಯಕ್ಷರಾಗಿ ಸಾಜಿದ್ ಸಮೀರ್ ಅವಿರೋಧ ಆಯ್ಕೆ. ನಗರಸಭೆ ಮತ್ತೊಮ್ಮೆ ಕಾಂಗ್ರೆಸ್ ಹಿಡಿತಕ್ಕೆ. ಎಲ್ಲರ ಸಹಕಾರದೊಂದಿಗೆ ಸೌಕರ್ಯ ಒದಗಿಸಲು ಕ್ರಮ, ಸಾಜಿದ್ ಸಮೀರ್. ಮೂಲಭೂತ ಸೌಕರ್ಯ ಒದಗಿಸುವುದು ಪ್ರಥಮ ಆದ್ಯತೆ, ನರಸಮ್ಮ ಮಾಡಗಿರಿ. ನಂದಿನಿ ಶಿಕ್ಷಣ ಸಂಸ್ಥೆ ಗುಣಮಟ್ಟದ ಶಿಕ್ಷಣ ಒದಗಿಸಿಕೊಡುವಲ್ಲಿ ಮುಂಚೂಣಿಯಲ್ಲಿ ಇದೆ, ಎನ್ಎಸ್ ಬೋಸರಾಜ್. ಮೂಢ ಪ್ರಕರಣದಲ್ಲಿ ರಾಜ್ಯಪಾಲರ ಸಂವಿಧಾನ ವಿರೋಧಿ ನಡೆ, ಮಾರಪ್ಪ ಹರ್ವಿ. ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೆ ಶಿಕ್ಷಣ ಒದಗಿಸಿ ಬಾಲಕಾರ್ಮಿಕತೆ ತಡೆಗೆ ಒತ್ತಾಯಿಸಿ ಮನವಿ. ಮತ್ತು ಮಂತ್ರಾಲಯ 3.23 ಕೋಟಿ ಕಾಣಿಕೆ ಸಂಗ್ರಹ. SAK Convention Hall. Book now, flat 50% discount. Save of the season.
with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IP Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.